ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ RE ಕ್ಲಾಸಲ್ಲಿ ಕ್ಲಾಸ್ 26 ನೋಡ್ತಾ ಇದ್ದೀವಿ, ಜರ್ದೋಸಿನ ಹೇಗೆ ಸ್ಟಿಚ್ ಮಾಡೋದು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಫಸ್ಟು ಬೇಸಿಕ್ಕಾಗಿ ಜರ್ದೋಸಿ ಸ್ಟಿಚಸ್ನ ಮಾತ್ರ ಹೇಳ್ಕೊಡ್ತೀನಿ. ಸೊ ಜರ್ದೋಸಿ ಅಂದರೆ ನೋಡಿ ಇದೇ ಥರ ನಿಮಗೆ ಸ್ಪ್ರಿಂಗ್ ಥರ ಇರುತ್ತೆ. ಸೊ ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನೀವೇನಾದರೂ ಅದನ್ನು ತುಂಬ ಎಳೆಯೋಕ್ಕೆ ಹೋದರೆ ಆ ಸ್ಪ್ರಿಂಗ್ ಇರೋದು ಏನಾಗುತ್ತೆ, ಫುಲ್ ದಾರ ಥರ ಬಂದುಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ನೀಟಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಜರ್ದೋಸಿ ಬಂದು ಡಿಫ್ರೆಂಟ್ ಕಲರ್ಸಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಸೊ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಸೊ ಫಸ್ಟು ಇದು ಬಂದು ಗೋಲ್ಡ್ ಕಲರ್ ಜರ್ದೋಸಿ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಕೂಡ ಇರುತ್ತೆ. ಫಸ್ಟು ನೀವು ಈ ಥರ ಜರ್ದೋಸಿ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಜರ್ದೋಸಿನ ಈಕ್ವಲ್ ಸೈಜಸಲ್ಲಿ ಹೇಗೆ ಕಟ್ ಮಾಡ್ಕೋಬೇಕು ಅಂತ. ಸೊ ನಾನು ಸ್ಕೇಲ್ ತೊಗೊಂಡು 1 ಸೆಂಟಿಮೀಟರ್ಗೆ ತಕ್ಕಂಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಕಟ್ ಮಾಡ್ಕೊಳ್ಳೋಕ್ಕೂ 2-3 ಮೆಥಡ್ಸ್ ಇರುತ್ತೆ ಸೇಮ್ ಮೆಷರ್ಮೆಂಟ್ ಬರೋದಕ್ಕೆ. ಇಲ್ಲಿ ನಾನು ಒನ್ ಆಫ್ ದ ಮೆಥಡ್ನ ತೋರಿಸಿದ್ದೀನಿ. ಸೊ ಸ್ಕೇಲ್ನ ಇಟ್ಕೊಂಡು ಸೊ ಪಕ್ಕದಲ್ಲಿ ಅಲ್ಲಿ ನನಗೆ 1 ಸೆಂಟಿಮೀಟರ್ಗಿದ್ರೆ ಸಾಕು ಜರ್ದೋಸಿ. ಸೊ ಎಲ್ಲನೂ ಈಕ್ವಲ್ ಲೆಂತಾಗಿ ಬರಬೇಕು ಅಂತ ನಾನು ಅಲ್ಲಿ ಕರೆಕ್ಟಾಗಿ ಸ್ಕೇಲ್ನ ಇಟ್ಕೊಂಡು 0 ಹತ್ರ ಪಾಯಿಂಟ್ ಬರೋ ಥರ ನೋಡಿಕೊಂಡು 1 ಅಂತ ಇದೆ ನೋಡಿ, ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ನನಗೆ 1 ಸೆಂಟಿಮೀಟರ್ ಲೆಂತ್ ಅನ್ನೋದು ಸಿಗುತ್ತೆ. ಸೊ ಎಲ್ಲನೂ ಈಕ್ವಲ್ ಸೈಜಸಲ್ಲಿ ಸಿಗುತ್ತೆ. ಸೊ ಜರ್ದೋಸಿ ನೋಡಿ ನಾನು ಹೇಳ್ದಲ್ಲ ಸ್ಪ್ರಿಂಗ್ ಥರ ಇರುತ್ತೆ. ನೀವು ತುಂಬ ಎಳೆಯೋಕ್ಕೆ ಹೋದರೆ ಅದು ನಿಮಗೆ ಹಾಳಾಗಿಬಿಡುತ್ತೆ. ಸೊ ಜರ್ದೋಸಿ ಹಾಕೋದಕ್ಕೆ ನಾನಿಲ್ಲಿ ಯಾವ ನೀಡಲ್ ಯೂಸ್ ಮಾಡ್ತಾಯಿದ್ದೀನಿ, ಬೀಟ್ಸ್ ಎಲ್ಲ ಹಾಕೋದಕ್ಕೆ ಯೂಸ್ ಮಾಡ್ತೀವಲ್ಲ ದೊಡ್ಡದು ಐರನ್ ನೀಡಲ್ಲ, ಆ ಐರನ್ ನೀಡಲ್ನ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನೀವು ಬೀಟ್ಸ್ ಹಾಕ್ತಿರಲ್ಲ, ಜಾಸ್ತಿ ಬೀಟ್ಸ್ ಹೇಗೆ ಲೋಡ್ ಮಾಡೋಕ್ಕಾಗುತ್ತೆ ಅದೇ ಥರ ಜರ್ದೋಸಿನ ನೀವು ಜಾಸ್ತಿ ಲೋಡ್ ಮಾಡಿಕೊಂಡು ನೀವು ಇಲ್ಲಿ ಮಾಡ್ಬೋದು. ಸೊ ನಿಮ್ಮ ಟುಲಿಪ್ ಬ್ರ್ಯಾಂಡ್ ತೊಗೊಂಡ್ರೆ ಏನಾಗುತ್ತೆ, ಒಂದೊಂದೇ ಜರ್ದೋಸಿನ ಲೋಡ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಜರ್ದೋಸಿನ ನೀಡಲ್ಗೆ ಹೇಗೆ ಹಾಕೋದಂತನೂ ನಿಮಗೆ ತೋರಿಸಿದ್ದೀನಿ. ಸೊ ಇದು ಒನ್ ಆಫ್ ದ ಮೆಥಡ್ ಅಷ್ಟೇ. ಸೊ ನೀವು ಬಿಗಿನರ್ಸ್ ಆಗಿದ್ದಾಗ ಇದೇ ಥರ ನೀವು ಹಾಕ್ಕೊಳ್ಳಿ. ಸೊ ನೀವು ಹಾಕ್ಕೋಬೇಕಾದ್ರೆ ಐರನ್ ನೀಡಲ್ನೇ ಯೂಸ್ ಮಾಡಿ, ನೀಡಲ್ ಯೂಸ್ ಮಾಡೋದನ್ನು. ಸೊ ಸ್ವಿಂಗ್ ಥ್ರೆಡ್ನ ಎಂಡಲ್ಲಿ ನಾಟ್ ಹಾಕಿದ್ದೀನಿ. ನಾಟ್ ಹಾಕಿಬಿಟ್ಟು ಈಗ ಸ್ಕೇಲಲ್ಲಿ ಫಸ್ಟ್ ಲೈನ್ ಹಾಕ್ಕೊಂಡಿದ್ದೀನಲ್ಲ, ಆ ಒಂದು ಎಂಡಿಂದ ಸ್ಟಾರ್ಟ್ ಮಾಡ್ತೀನಿ. ಕೆಳಗಿಂದ ಫಸ್ಟು ದಾರಾನ ತಗೊಳ್ಳಿ. ಸೊ ನೀವು ನಾರ್ಮಲ್ ಲೂಪ್ ಫಾರ್ಮ್ ಆಗುತ್ತಲ್ಲ ಅದೇ ಥರ ಚೈನ್ ಸ್ಟಿಚ್ಚಲ್ಲಿ. ಸೊ ತೊಗೊಂಡು ಆ ಲೂಪ್ ಒಳಗೆ ಜರ್ದೋಸಿನ ಇನ್ಸರ್ಟ್ ಮಾಡ್ತೀರಾ. ಹಾಕಿಬಿಟ್ಟು ಪಕ್ಕದಲ್ಲೇ ನೀವೇನು ಮಾಡಬೇಕು, ಅದು ಎಂಡ್ ಆಗುತ್ತಲ್ಲ ಅಲ್ಲಿ ಮತ್ತೆ ನೀಡಲ್ನ ಕೆಳಗೆ ಪಂಚ್ ಮಾಡ್ತೀರಾ. ಪಂಚ್ ಮಾಡಿಬಿಟ್ಟು ಕೆಳಗಿಂದ ದಾರಾನ ತೊಗೋಬೇಕಾಗುತ್ತೆ. ದಾರ ತೊಗೊಂಡು ಮತ್ತೆ ನೀವು ಆ ದಾರದೊಳಗೆ ಜರ್ದೋಸಿನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಸೊ ಸೇಮ್ ಬೀಟ್ಸ್ ಹೇಗೆ ನೀವು ಸ್ಟಿಚ್ ಮಾಡ್ತಾಯಿದ್ರೆ ನೋಡಿ ಅದೇ ಥರ ಜರ್ದೋಸಿನೂ ಸ್ಟಿಚ್ ಮಾಡೋದು. ಬಟ್ ಹ್ಯಾಂಡಲ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ. ಮತ್ತು ಜರ್ದೋಸಿ ಎಂಡ್ ಆಗುತ್ತಲ್ಲ ಎಕ್ಸಾಕ್ಟ್ಲಿ ಅಲ್ಲೇ ಹಾಕಬೇಡಿ. ಚೂರೇ ಮುಂದೆ ನೀವು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಆ ಸ್ಪ್ರಿಂಗ್ ಅನ್ನೋದು ನಿಮ್ಮ ನೀಡಲ್ಗೆ ಸಿಕ್ಕಾಕೊಂಡು ಜರ್ದೋಸಿ ಹಾಳಾಗಲ್ಲ. ನೀವು ಫುಲ್ ಅದು ಹತ್ರನೇ ಎಂಡ್ ಆಗೋ ಕಡೆನೇ ಕರೆಕ್ಟಾಗಿ ನೀವು ನೀಡಲ್ನ ಕೆಳಗಿಂದ ದಾರ ತೊಗೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಆ ಸ್ಪ್ರಿಂಗ್ ಅನ್ನೋದು ನಿಮ್ಮ ನೀಡಲ್ಗೆ ಸಿಕ್ಕಾಕೊಂಡು ನಿಮಗೆ ಅದು ಫುಲ್ ಜರ್ದೋಸಿ ಹಾಳಾಗುತ್ತೆ. ನೀವು ಮತ್ತೆ ಫಸ್ಟಿಂದ ಕಟ್ ಮಾಡಿ ಎಲ್ಲ ಕ್ಲೀನಾಗಿ ಹಾಕಬೇಕಾಗಿ ಬರುತ್ತೆ. ಸೊ ಇದು ಜರ್ದೋಸಿನ ಸ್ಟ್ರೈಟ್ ಲೈನಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. 1-2 ಸತಿ ಆದರೂ ಕರೆಕ್ಟಾಗಿ ನೋಡಿಕೊಂಡು ನೀವು ಕ್ಲೀನಾಗಿ ಕಲ್ತ್ಕೊಂಡು ಮಾಡಿ ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಬೇಕು. ಸೊ ಇದನ್ನು ನಾವು ಬ್ರೈಡಲ್ ಬ್ಲೌಸಸಲ್ಲಿ ಎಲ್ಲ ಕೂಡ ಯೂಸ್ ಮಾಡ್ತೀವಿ. ಸೊ ಜರ್ದೋಸಿ ಸ್ಟಿಚ್ ನಾವು ಮಾಡಬೇಕಾದ್ರೆ ಸೊ ಆ ಬ್ಲೌಸ್ದು ಕಾಸ್ಟ್ ಬಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಯಾಕಂದರೆ ಅದು ತುಂಬ ಕಾಂಪ್ಲಿಕೇಟೆಡ್ ವರ್ಕ್ ಅನ್ನೋದ್ರಿಂದ. ಸೊ ಜರ್ದೋಸೀಸ್ ಎಲ್ಲ ನಾವು ಯೂಸ್ ಮಾಡಿದ್ರೆ ಚಾರ್ಜಸ್ ಅನ್ನೋದು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಮತ್ತು ಇದನ್ನು ನಾವು ಬ್ರೈಡಲ್ ಬ್ಲೌಸಸಲ್ಲಿ ಯೂಸ್ ಮಾಡ್ತೀವಿ. ಸೊ ನೀವು ಮಧ್ಯೆ ಎಲ್ಲಾದರೂ ಜರ್ದೋಸಿ ಬಿಟ್ಬಿಟ್ರೆ ಏನಾದರೂ ಆದರೆ ಆ ಕೆಳಗೆ ದಾರ ಇರುತ್ತೆ ನೋಡಿ, ಆ ಲೂಪ್ನ ನೀವು ಹಾಗೆ ದೊಡ್ಡದಾಗಿ ಇಟ್ಕೊಂಡಿರಿ. ತೊಗೊಂಡು ಮತ್ತು ಅದರಿಂದ ನೀವು ಇನ್ಸರ್ಟ್ ಮಾಡಿ. ನೀವು ಕೆಳಗಿಂದ ದಾರ ಎಳೆದ್ರೆ ಏನಾಗ್ಬಿಡುತ್ತೆ, ಫುಲ್ ಎಲ್ಲನೂ ಬಂದುಬಿಡುತ್ತೆ. ಮತ್ತು ಫಸ್ಟಿಂದ ನೀವು ಸ್ಟಾರ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ಮಾಡಬೇಕಾದ್ರೆ ನೋಡಿಕೊಂಡು ಕರೆಕ್ಟಾಗಿ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಎಂಡ್ ನಾಟ್ ಅನ್ನೋದನ್ನು ಕ್ಲೀನಾಗಿ ಹಾಕ್ಕೊಳ್ಳಿ. ಸೊ ಎಂಡ್ ನಾಟ್ ಹಾಕಬೇಕಾದ್ರೇನು ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಸೊ ಜರ್ದೋಸಿ ಹ್ಯಾಂಡಲ್ ಮಾಡೋದು ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಅದು ಈಸಿಯಾಗಿ ಬರುತ್ತೆ. ಸೊ ಈಗ ನಾನು ಇಲ್ಲಿ ಯೂಸ್ ಮಾಡಿರೋದು 1 ಟೈಪ್ ಆಫ್ ಜರ್ದೋಸಿ, ಅಂದರೆ ಇದರಲ್ಲೇ ಇನ್ನೊಂದು ಟೈಪ್ ಕೂಡ ಬರುತ್ತೆ. ಸೊ ಅದು ನಾನು ಫರ್ದರ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ, ಆ ಜರ್ದೋಸಿ ಹೇಗಿರುತ್ತೆ, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು. ಸೊ ಜರ್ದೋಸಿ ಕೂಡ ಡಿಫ್ರೆಂಟ್ ಕಲರ್ಸಲ್ಲಿ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಸೊ ನೀವು ಬ್ಲೌಸ್ಗೆ ತಕ್ಕಂಗೆ ನೀವು ಕಲರ್ಸ್ ಅನ್ನೋದನ್ನು ಯೂಸ್ ಮಾಡ್ಕೋಬೋದು. ಮಲ್ಟಿ ಕಲರ್ ಜರ್ದೋಸಿಸ್ ಕೂಡ ಅವೈಲಬಲ್ ಇರುತ್ತೆ ನಿಮಗೆ.
ಸೊ ನಿಮಗೆ ರೆಡ್ ಕಲರ್, ಬ್ಲೂ ಕಲರ್, ಕಾಪರ್ ಕಲರ್, ಸಿಲ್ವರ್ ಕಲರ್ ಎಲ್ಲ ಕಲರು ನಿಮಗೆ ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ನಾನೇನು ಮಾಡ್ತಾಯಿದ್ದೀನಿ, ಜರ್ದೋಸಿನ ನಾರ್ಮಲ್ ಸುವಿಂಗ್ ನೀಡಲ್ ಇರುತ್ತಲ್ಲ, ಇಲ್ಲಿ ನಾನು ತೊಗೊಂಡಿರೋದು ನೀಡಲ್ ನಂಬರ್ ಸೈಜ್ 6 ತೊಗೊಂಡಿದ್ದೀನಿ. ಸೊ ನಾರ್ಮಲ್ ನಾವು 2 ಎಳೆ ದಾರಾನ ಪೋಣಿಸ್ಕೊಂಡು ಕೆಳಗೆ ಎಂಡ್ ನಾಟ್ ಹಾಕ್ಕೊಂಡು ಮೇಲೆ ತೊಗೊಂಡಿದ್ದೀನಿ ಕೆಳಗಿಂದ ದಾರಾನ. ಸೊ ನೋಡಿ, ನೀವು ಆ ಸೂಜಿ ಒಳಗೆ ಜರ್ದೋಸಿನ ಪೋಣಿಸ್ಕೊಳ್ತೀರ. ಇದು ಸೆಕೆಂಡ್ ಟೈಪ್ ಆಫ್ ಸ್ಟಿಚ್, ಜರ್ದೋಸಿಯಲ್ಲಿ ಸ್ಟಿಚ್ ಮಾಡೋದು. ಸೊ ಅದನ್ನು ನೀವು ಲೂಪ್ ಥರ ಫಾರ್ಮ್ ಮಾಡಬೇಕಾಗುತ್ತೆ. ಲೂಪ್ ಥರ ಫಾರ್ಮ್ ಮಾಡಿಬಿಟ್ಟು ನೀವೆಲ್ಲಿ ಸ್ಟಾರ್ಟ್ ಮಾಡಿರ್ತೀರ ನೋಡಿ, ಅಲ್ಲಿನೇ ನೀವು ನೀಡಲ್ನ ಇನ್ಸರ್ಟ್ ಮಾಡಿ ಕೆಳಗೆ ತೊಗೋಬೇಕಾಗುತ್ತೆ. ಸೊ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಅದೇ ಥರ ತೊಗೊಳ್ಳಿ. ಸೊ ಈಗ ಆ ಲೂಪ್ ಅನ್ನೋದನ್ನು ನಿಮಗೆ ಒಂದು ಲೂಪ್ ಥರ ಫಾರ್ಮ್ ಆಗುತ್ತೆ. ಆ ಲೂಪ್ ಫಾರ್ಮ್ ಆದಮೇಲೆ ಸೊ ನೀವು ಕರೆಕ್ಟಾಗಿ ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಆ ಲೂಪ್ ಒಳಗಡೆ ಹತ್ತಿರದಿಂದ ನೀವು ದಾರಾನ ತಗೊಂಡು ನೀಡಲ್ನ ಮೇಲೆ ತೆಗಿತೀರ. ಸೊ ಮೇಲೆ ತೆಗೆದ್ಮೇಲೆ ನಿಮಗೆ ಆ ಲೂಪ್ ಅನ್ನೋದು ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ಸೊ ಈಗ ಏನು ಮಾಡಬೇಕು, ನೀವು ಅಲ್ಲೇ ಪಕ್ಕದಲ್ಲಿ ಆಚೆ ಲೂಪ್ ಆಚೆ ಪಕ್ಕದಲ್ಲಿ ಇನ್ನೊಂದು ಸತಿ ನೀವು ನೀಡಲ್ನ ಹಾಕಿಬಿಟ್ಟು ಮತ್ತೆ ಒಳಗೆಯಿಂದ ತಗೊಂಡು ಇನ್ನೊಂದು ಜರ್ದೋಸಿನ ಕೂಡ ಹಾಕೋಬೋದು. ಇಲ್ಲಾಂದರೆ ನಾನಿಲ್ಲಿ ತೋರಿಸಿದ್ದೀನಲ್ಲ ಆ ಥರ ಆದರೂ ನೀವು ಹಾಕ್ಕೋಬೋದು. ಸೊ ಮತ್ತೆ ಜರ್ದೋಸಿನ ಇನ್ಸರ್ಟ್ ಮಾಡ್ತೀರಾ, ಮತ್ತು ಆ ಲೂಪ್ ಫಿನಿಶ್ ಆಗೋ ಕಡೆ ನೀವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರ ನೋಡಿ, ಅಲ್ಲಿ ಫಿನಿಶ್ ಮಾಡಬೇಕು. ಅಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರಾನ ತಗೊಳ್ತೀರ. ಮತ್ತು ನೀವು ಕೆಳಗಿಂದ ಲೂಪ್ ಎಂಡ್ ಇರುತ್ತೆ ನೋಡಿ, ಕೆಳಗಿಂದ ದಾರಾನ ತಗೊಂಡು ಮತ್ತೆ ನೀವು ಇನ್ನೊಂದು ಜರ್ದೋಸಿನ ಹಾಕ್ತೀರಾ. ಸೊ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಬರಬೇಕು. ಒಂದು ಸತಿ ನೀವು ವೀಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಗ ನಿಮಗೆ ಕ್ಲಿಯರ್ ಅನ್ನೋದು ಸಿಗುತ್ತೆ. ಸೊ ನೀವು ಜರ್ದೋಸಿನ ಈಕ್ವಲ್ ಸೈಜಸಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಕ್ಲೀನಾಗಿ ನಿಮಗೆ ಎಲ್ಲ ಒಂದೇ ಸೈಜಲ್ಲಿ ನಿಮಗೆ ಸಿಗುತ್ತೆ. ಸೊ ಮತ್ತು ಇಲ್ಲಿ ನೀವು ಹಾಕಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗೆ ಹಾಕಿ. ಒಂದೊಂದು ಸತಿ ಇಲ್ಲಿ ಜರ್ದೋಸಿ ಅನ್ನೋದು ನಿಮಗೆ ಈ ದಾರಕ್ಕೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡಿಕೊಂಡು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಸೊ ಲೂಪ್ ಅನ್ನೋದು ಕ್ಲಿಯರಾಗಿ ಬರುತ್ತಾ ಅಂತ ನೋಡಿಕೊಂಡು ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಸೊ ಅಲ್ಲಿ ನಿಮ್ಗೆ ಎಲ್ಲಿ ಲೈನ್ವರೆಗೂ ಬೇಕೋ ಅಷ್ಟು ಫುಲ್ ಕಂಪ್ಲೀಟ್ ಮಾಡಿ. ನಾರ್ಮಲ್ ನೀವು ಎಂಡ್ ನಾಟ್ ಹೇಗೆ ಹಾಕ್ತೀರಾ ನೋಡಿ, ಸೊ ನಿಮಗೆ ಫುಲ್ ಕಂಪ್ಲೀಟ್ ಆದಮೇಲೆ ಎಂಡ್ ನಾಟ್ ಹಾಕಬೇಕಾದ್ರೆ ನೀವು ಟುಲಿಪ್ ಬ್ರ್ಯಾಂಡೆಡ್ ನೀಡಲ್ ಇಲ್ಲ ಬೇರೆ ಐರನ್ ನೀಡಲ್ ತೊಗೊಂಡು ಎಂಡ್ ನಾಟ್ ಅನ್ನೋದನ್ನು ಹಾಕ್ತೀರಾ. ಅದನ್ನು ನಾನು ಇಲ್ಲಿ ವಿಡಿಯೋದಲ್ಲಿ ಕ್ಲೀನಾಗಿ ತೋರಿಸಿದ್ದೀನಿ, ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ. ಸೊ ಈಗ ನೀವು ಒಂದು ಬೇಸಿಕ್ಕಿಂದ ಸ್ವಲ್ಪ ಈಗ ಇಂಟರ್ಮೀಡಿಯೇಟ್ ಲೆವೆಲ್ದು ಕ್ಲಾಸಸ್ನ ಕಲಿತಾ ಇದ್ದೀರಾ. ಸೊ ಇದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಟಫ್ ಇರುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ನಿಮಗೆ ಇದೇ ಥರ ಫರ್ದರ್ ಕ್ಲಾಸಸ್ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಅದರಲ್ಲಿ ನೀವು ಕಾಮೆಂಟ್ ಕೂಡ ಮಾಡ್ಬೋದು. ಸೊ ಫರ್ದರ್ ನೀವು ಮಾಡಿರೋ ವರ್ಕ್ಸ್ನೆಲ್ಲ ನೀವು ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ DRE ವರ್ಕ್ಸ್ ಅಂತ. ಸೊ ಅದನ್ನು ನೀವು ಟ್ಯಾಗ್ ಮಾಡ್ಬೋದು, ಇಲ್ಲ ನೀವು ಅಲ್ಲಿ ನನಗೆ ಸೆಂಡ್ ಮಾಡ್ಬೋದು. ನೀವು ಯಾವುದೆಲ್ಲ ಸ್ಟಿಚಸ್ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ ಅದನ್ನೆಲ್ಲ ನೀವು ಫೋಟೋ ತೆಗೆದು ನನಗೆ ಸೆಂಡ್ ಮಾಡಿದ್ರೆ ನಾನು ನಿಮಗೆ ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಶೇರ್ ಮಾಡ್ತೀನಿ ಮತ್ತು ನಿಮ್ಮನ್ನು ಟ್ಯಾಗ್ ಮಾಡಿರ್ತೀನಿ. ಸೊ ದಟ್ ನೀವು ಏನೇನು ವರ್ಕ್ ಮಾಡ್ತಾಯಿದ್ದೀರಾ ಈ ಕ್ಲಾಸಸ್ ನೋಡಿಕೊಂಡು ಅಂತ ನನಗೂ ಗೊತ್ತಾಗುತ್ತೆ. ಸೊ ನೀವು ಈ ಜರ್ದೋಸಿ ಸ್ಟಿಚಸ್ ಮಾತ್ರ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ನಾನು ಈ ವಿಡಿಯೋದಲ್ಲಿ ಬರೀ 2 ಟೈಪ್ ಮಾತ್ರ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಫರ್ದರ್ ಕ್ಲಾಸಸಲ್ಲಿ ಸಿಲ್ಕ್ ಥ್ರೆಡ್ದೆಲ್ಲ ಹೇಳ್ಕೊಟ್ಬಿಟ್ಟು ಆಮೇಲೆ ಜರ್ದೋಸಿಯಲ್ಲಿ ಲೀಫ್ ಫಿಲ್ಲಿಂಗ್ ಹೇಗೆ ಮಾಡೋದು ಮತ್ತು ಒಂದು ಬ್ಲೌಸ್ನ ಬರೀ ಜರ್ದೋಸಿ ಇಟ್ಕೊಂಡು ಹೇಗೆ ಕಂಪ್ಲೀಟ್ ಮಾಡ್ಬೋದು, ನೆಕ್ ಲೈನಲ್ಲಿ ಹೇಗೆ ಕೊಡಬೇಕು, ಲೋಡ್ ಹೇಗೆ ಮಾಡೋದು, ಅದೆಲ್ಲ ನಾನು ನಿಮಗೆ ಫರ್ದರ್ ಅಪ್ಕಮಿಂಗ್ ಕ್ಲಾಸಸಲ್ಲಿ ಹೇಳ್ಕೊಡ್ತೀನಿ. ಸೊ ನೀವು ಕ್ಲೀನಾಗಿ ವಿಡಿಯೋನ ನೋಡಿಕೊಂಡು 1-2-3 ಸತಿ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಕ್ಲೀನಾಗಿ ಎಲ್ಲ ಸ್ಟಿಚಸ್ ಅನ್ನೋದು ನಿಮಗೆ ಬಂದುಬಿಡುತ್ತೆ. ಸೊ ನೀವು ವಿಡಿಯೋನ ಕರೆಕ್ಟಾಗಿ ನೋಡಿಕೊಂಡು ನೀವು ಅಲ್ಲಿ ಹೇಗೆ ತೋರಿಸಿದೆ ಅದೇ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಈ ಜರ್ದೋಸಿ ಹ್ಯಾಂಡಲ್ ಮಾಡೋದು ಕೂಡ ಈಸಿ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಜರ್ದೋಸೀಸ್ ಎಲ್ಲ ನಿಮಗೆ ಬ್ರೈಡಲ್ ಬ್ಲೌಸಸಲ್ಲಿ ನಿಮಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಜರ್ದೋಸಿ ಯೂಸ್ ಮಾಡಿರೋ ವರ್ಕ್ಗೆ ನೀವು ಕಾಸ್ಟ್ ಅನ್ನೋದು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗಿ ಬರುತ್ತೆ. ಸೊ ಅದೆಲ್ಲ ನಾನು ನಿಮಗೆ ಫರ್ದರ್ ಕ್ಲಾಸಸಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸೊ ಈಗ ಜರ್ದೋಸಿಯಲ್ಲಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಗೋಲ್ಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನಾನು ಟುಲಿಪ್ ನೀಡಲ್ ಯೂಸ್ ಮಾಡ್ತಾ ಇರೋದು ಬಂದು ಐರನ್ ನೀಡಲ್ ದೊಡ್ಡದೇ ಬರುತ್ತಲ್ಲ ಬೀಡ್ಸ್ ಎಲ್ಲ ಲೋಡ್ ಮಾಡೋಕ್ಕೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸುವಿಂಗ್ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಂಡ್ ನಾಟ್ ನೀವು ಹಾಕಬೇಕಾದ್ರೆ ನೀವು ಸುವಿಂಗ್ ನೀಡಲ್ ಯೂಸ್ ಮಾಡಬೇಡಿ,
ನೀವು ನೀಡಲ್ ಬರುತ್ತಲ್ಲ ಆರಿ ನೀಡಲ್ ಅದನ್ನು ಯೂಸ್ ಮಾಡಿಕೊಂಡು ಎಂಡ್ ನಾಟ್ ಹಾಕಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.